ಮಾಡಿದ್ರೆ ಅವ್ರು ತೀರ್ಮಾನ ತಗೊಳ್ತಾರೆ. ಕೇಳ್ರಿ, ಇಲ್ಲಿ ಕೋರ್ಟ್ ಆರ್ಡರ್ ಇದ್ರೆ ಸಿಎಂ ತಾನೇ ಏನ್ ಮಾಡಬೇಡ, ಕೋರ್ಟ್ ಆರ್ಡರ್ ಇಂಪ್ಲಿಮೆಂಟ್ ಮಾಡಬೇಡ ಅಂತ ಹೇಳ್ತಾರ. ನಾನ್ ತಾನೇ ಹೇಳಕ್ ಆಗ್ತದ? ಕೋರ್ಟ್ ಆರ್ಡರ್ ಯಾವುದೇ ಅಧಿಕಾರಿ ಇರ್ಲಿ, ಕೋರ್ಟ್ ಆರ್ಡರ್ ಪ್ರಕಾರ ಮಾಡ್ತಾರೆ. ಅದರಲ್ಲಿ ನಮ್ದೇನು ಇಂಟರ್ಫಿಯರೆನ್ಸ್ ಇಲ್ಲ. ಆಮೇಲೆ 2028ಕ್ಕೆ ಡಿಕೆ ಸರ್ಕಾರ ತನ್ನಿ ಅಂತ ಶಿವಕುಮಾರ್ ಅವರು ಹೇಳಿದ್ದಾರೆ ಸರ್. ಹೇಳಿ ಬಿಡಿ, ಯಾರು ಬೇಡ ಅಂದರು? 2028ಕ್ಕೆ ಡಿಕೆ ಸರ್ಕಾರದ ಬರಲಿ, ಡಿಕೆ ಪ್ರೈಮ್ ಮಿನಿಸ್ಟರ್ ಆಗ್ಲಿ, ಯಾರು ಬೇಡ ಅಂತಾರೆ? ಚೀಫ್ ಮಿನಿಸ್ಟರ್ ಆಗ್ಲಿ, ಅದಕ್ಕೂ ಆಗ್ಲಿ. ಸಾಮೂಹಿಕ ನಾಯಕತ್ವ ಇರೋಲ್ವಾಗ ಎಲ್ಲ ಇರ್ತದೆ ನೋಡ್ರಿ. ಯಾವುದೇ ನಾಯಕತ್ವ ಇದ್ರೂ ಕೂಡ ಅಂತಿಮ ನಿರ್ಣಯ ತಗೊಳ್ಳೋರು ಹೈಕಮಾಂಡ್ನವರು. ಗೊತ್ತಾಯ್ತಾ? ಪಕ್ಷ ಮೆಜಾರಿಟಿ ತರೋದು, ಅಧಿಕಾರಕ್ಕೆ ಬರುವಂತ ಸಂಖ್ಯೆ ತರೋದು ಸಾಮೂಹಿಕ ನಾಯಕತ್ವದ ಹೊಣೆ. ಅಂತಿಮವಾಗಿ ನಿರ್ಣಯ ತಗೊಳ್ಳೋರು ಹೈಕಮಾಂಡ್ನವರು. ಅವ್ರು ತೀರ್ಮಾನ ತಗೊಳ್ತಾರೆ. ಕೇಳ್ರಿ, ಇಲ್ಲಿ ಕೋರ್ಟ್ ಆರ್ಡರ್ ಇದ್ರೆ ಸಿಎಂ ತಾನೇ ಏನ್ ಮಾಡಬೇಡ, ಕೋರ್ಟ್ ಆರ್ಡರ್ ಇಂಪ್ಲಿಮೆಂಟ್ ಮಾಡಬೇಡ ಅಂತ ಹೇಳ್ತಾರ. ನಾನ್ ತಾನೇ ಹೇಳಕ್ ಆಗ್ತದ? ಕೋರ್ಟ್ ಆರ್ಡರ್ ಯಾವುದೇ ಅಧಿಕಾರಿ ಇರ್ಲಿ, ಕೋರ್ಟ್ ಆರ್ಡರ್ ಪ್ರಕಾರ ಮಾಡ್ತಾರೆ. ಅದರಲ್ಲಿ ನಮ್ದೇನು ಇಂಟರ್ಫಿಯರೆನ್ಸ್ ಇಲ್ಲ. ಆಮೇಲೆ 2028ಕ್ಕೆ ಡಿಕೆ ಸರ್ಕಾರ ತನ್ನಿ ಅಂತ ಶಿವಕುಮಾರ್ ಅವರು ಹೇಳಿದ್ದಾರೆ ಸರ್. ಹೇಳಿ ಬಿಡಿ, ಯಾರು ಬೇಡ ಅಂದರು? 2028ಕ್ಕೆ ಡಿಕೆ ಸರ್ಕಾರದ ಬರಲಿ, ಡಿಕೆ ಪ್ರೈಮ್ ಮಿನಿಸ್ಟರ್ ಆಗ್ಲಿ, ಯಾರು ಬೇಡ ಅಂತಾರೆ? ಚೀಫ್ ಮಿನಿಸ್ಟರ್ ಆಗ್ಲಿ, ಅದಕ್ಕೂ ಆಗ್ಲಿ. ಸಾಮೂಹಿಕ ನಾಯಕತ್ವ ಇರೋಲ್ವಾಗ ಎಲ್ಲ ಇರ್ತದೆ ನೋಡ್ರಿ. ಯಾವುದೇ ನಾಯಕತ್ವ ಇದ್ರೂ ಕೂಡ ಅಂತಿಮ ನಿರ್ಣಯ ತಗೊಳ್ಳೋರು ಹೈಕಮಾಂಡ್ನವರು. ಗೊತ್ತಾಯ್ತಾ? ಪಕ್ಷ ಮೆಜಾರಿಟಿ ತರೋದು, ಅಧಿಕಾರಕ್ಕೆ ಬರುವಂತ ಸಂಖ್ಯೆ ತರೋದು ಸಾಮೂಹಿಕ ನಾಯಕತ್ವದ ಹೊಣೆ. ಅಂತಿಮವಾಗಿ ನಿರ್ಣಯ ತಗೊಳ್ಳೋರು ಹೈಕಮಾಂಡ್ನವರು.